ಇನ್ನು ಗದಗದಲ್ಲಿ ದೇವರ ಮೂರ್ತಿಗಳನ್ನ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಚಂದ್ರು ಲಮಾಣಿ ಬೇಸರ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಶಾಸಕರು. ಹಿಂದೂ ದೇವರುಗಳ ಮೂರ್ತಿಯನ್ನ ಧ್ವಂಸ ಮಾಡಲಾಗಿದೆ, ಅನ್ಯ ಕೋಮಿನವರು ಮೂರ್ತಿಯನ್ನ ಧ್ವಂಸ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾದ್ರೆ ಮುಂದಿನ ದಿನಗಳಲ್ಲಿ ನಮಗೆ ದೇವಸ್ಥಾನಗಳೇ ಸಿಗೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಶಾಸಕ ಚಂದ್ರು ಲಮಾಣಿ. ಗದಗದಲ್ಲಿ ನಡೆದಿದ್ದ ಪ್ರಕರಣ ದೇವರ ಮೂರ್ತಿಗಳನ್ನ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳ ಕೃತ್ಯವನ್ನ ಖಂಡಿಸಿದ್ದಾರೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ಅನ್ಯ ಕೋಮಿನವರು ಹಿಂದೂ ದೇವರುಗಳ ಮೂರ್ತಿಯನ್ನ ಹುಡುಕಿ ಈ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ. ಇದೇ ಪ್ರವೃತ್ತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮಗೆ ದೇವಸ್ಥಾನಗಳೇ ಉಳಿಯೋದಿಲ್ಲ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ ಶಾಸಕ ಚಂದ್ರು ಲಮಾಣಿ. ಒಂದಿಷ್ಟು ಜನ ದುಷ್ಕರ್ಮಿಗಳು ಆ ಮೂರ್ತಿಯನ್ನ ಒಡೆದು ಕೃತ್ಯವನ್ನ ಎಸಗಿರುವಂತದ್ದು ಬಹಳ ನೀಚ ಕೆಲಸವನ್ನ ಮಾಡಿದ್ದಾರೆ. ಏನು ಶನಿವಾರ ದಿನ ಮಧ್ಯಾಹ್ನ ಸಾಯಂಕಾಲ 4 ಗಂಟೆವರೆಗೂ ಸಹಿತ ಈ ಎರಡೂ ದೇವಸ್ಥಾನ, ರಾಮಲಿಂಗೇಶ್ವರ ದೇವಸ್ಥಾನ ಮತ್ತು ಹೊನ್ನತ್ತೆಮ್ಮನ ದೇವಸ್ಥಾನದ ಸ್ವಚ್ಛತೆ ಮತ್ತು ಅದರ ತಯಾರಿಯನ್ನ, ಶಿವರಾತ್ರಿ ಇರೋದ್ರಿಂದ ಅದರೆಲ್ಲ ತಯಾರಿ ಮಾಡಿಕೊಂಡು ರವಿವಾರ ದಿನ ಪೂಜೆಯನ್ನ ಮಾಡಿ ರವಿವಾರ ದಿನ ರಾತ್ರಿ ಜಾಗರಣವನ್ನ ಮಾಡಿ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ಕೊಂಡಿರುವಂತ ಸಿಂಗ್ಟಾಲೂರು ಜನತೆಗೆ ರವಿವಾರ ದಿನ ಅಂದ್ರೆ ನಿನ್ನೆ ಬೆಳಗ್ಗೆ ದಿನ ಪೂಜೆ ಮಾಡಲಿಕ್ಕೆ ಹೋಗುವಂತ ಸಮಯದಲ್ಲಿ ಆಘಾತವನ್ನ ಮಾಡಿರುವಂತದ್ದು. ಅವತ್ತಿನ ರಾತ್ರಿ ಈ ಎರಡೂ ದೇವಸ್ಥಾನದ ಮೇಲೆ ಒಡೆದು ಮತ್ತು ಧ್ವಂಸವನ್ನಗೊಳಿಸಿರುವಂತದ್ದು ಬಹಳ ಹೀನ ಕೃತ್ಯ. ಇನ್ನು ಗದಗದಲ್ಲಿ ದೇವರ ಮೂರ್ತಿಗಳನ್ನ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಚಂದ್ರು ಲಮಾಣಿ ಬೇಸರ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಶಾಸಕರು. ಹಿಂದೂ ದೇವರುಗಳ ಮೂರ್ತಿಯನ್ನ ಧ್ವಂಸ ಮಾಡಲಾಗಿದೆ, ಅನ್ಯ ಕೋಮಿನವರು ಮೂರ್ತಿಯನ್ನ ಧ್ವಂಸ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾದ್ರೆ ಮುಂದಿನ ದಿನಗಳಲ್ಲಿ ನಮಗೆ ದೇವಸ್ಥಾನಗಳೇ ಸಿಗೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಶಾಸಕ ಚಂದ್ರು ಲಮಾಣಿ. ಗದಗದಲ್ಲಿ ನಡೆದಿದ್ದ ಪ್ರಕರಣ ದೇವರ ಮೂರ್ತಿಗಳನ್ನ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳ ಕೃತ್ಯವನ್ನ ಖಂಡಿಸಿದ್ದಾರೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ಅನ್ಯ ಕೋಮಿನವರು ಹಿಂದೂ ದೇವರುಗಳ ಮೂರ್ತಿಯನ್ನ ಹುಡುಕಿ ಈ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ. ಇದೇ ಪ್ರವೃತ್ತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮಗೆ ದೇವಸ್ಥಾನಗಳೇ ಉಳಿಯೋದಿಲ್ಲ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ ಶಾಸಕ ಚಂದ್ರು ಲಮಾಣಿ. ಒಂದಿಷ್ಟು ಜನ ದುಷ್ಕರ್ಮಿಗಳು ಆ ಮೂರ್ತಿಯನ್ನ ಒಡೆದು ಕೃತ್ಯವನ್ನ ಎಸಗಿರುವಂತದ್ದು ಬಹಳ ನೀಚ ಕೆಲಸವನ್ನ ಮಾಡಿದ್ದಾರೆ. ಏನು ಶನಿವಾರ ದಿನ ಮಧ್ಯಾಹ್ನ ಸಾಯಂಕಾಲ 4 ಗಂಟೆವರೆಗೂ ಸಹಿತ ಈ ಎರಡೂ ದೇವಸ್ಥಾನ, ರಾಮಲಿಂಗೇಶ್ವರ ದೇವಸ್ಥಾನ ಮತ್ತು ಹೊನ್ನತ್ತೆಮ್ಮನ ದೇವಸ್ಥಾನದ ಸ್ವಚ್ಛತೆ ಮತ್ತು ಅದರ ತಯಾರಿಯನ್ನ, ಶಿವರಾತ್ರಿ ಇರೋದ್ರಿಂದ ಅದರೆಲ್ಲ ತಯಾರಿ ಮಾಡಿಕೊಂಡು ರವಿವಾರ ದಿನ ಪೂಜೆಯನ್ನ ಮಾಡಿ ರವಿವಾರ ದಿನ ರಾತ್ರಿ ಜಾಗರಣವನ್ನ ಮಾಡಿ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ಕೊಂಡಿರುವಂತ ಸಿಂಗ್ಟಾಲೂರು ಜನತೆಗೆ ರವಿವಾರ ದಿನ ಅಂದ್ರೆ ನಿನ್ನೆ ಬೆಳಗ್ಗೆ ದಿನ ಪೂಜೆ ಮಾಡಲಿಕ್ಕೆ ಹೋಗುವಂತ ಸಮಯದಲ್ಲಿ ಆಘಾತವನ್ನ ಮಾಡಿರುವಂತದ್ದು. ಅವತ್ತಿನ ರಾತ್ರಿ ಈ ಎರಡೂ ದೇವಸ್ಥಾನದ ಮೇಲೆ ಒಡೆದು ಮತ್ತು ಧ್ವಂಸವನ್ನಗೊಳಿಸಿರುವಂತದ್ದು ಬಹಳ ಹೀನ ಕೃತ್ಯ. ಇನ್ನು ಗದಗದಲ್ಲಿ ದೇವರ ಮೂರ್ತಿಗಳನ್ನ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಚಂದ್ರು ಲಮಾಣಿ ಬೇಸರ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಶಾಸಕರು. ಹಿಂದೂ ದೇವರುಗಳ ಮೂರ್ತಿಯನ್ನ ಧ್ವಂಸ ಮಾಡಲಾಗಿದೆ, ಅನ್ಯ ಕೋಮಿನವರು ಮೂರ್ತಿಯನ್ನ ಧ್ವಂಸ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾದ್ರೆ ಮುಂದಿನ ದಿನಗಳಲ್ಲಿ ನಮಗೆ ದೇವಸ್ಥಾನಗಳೇ ಸಿಗೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಶಾಸಕ ಚಂದ್ರು ಲಮಾಣಿ. ಗದಗದಲ್ಲಿ ನಡೆದಿದ್ದ ಪ್ರಕರಣ ದೇವರ ಮೂರ್ತಿಗಳನ್ನ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳ ಕೃತ್ಯವನ್ನ ಖಂಡಿಸಿದ್ದಾರೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ಅನ್ಯ ಕೋಮಿನವರು ಹಿಂದೂ ದೇವರುಗಳ ಮೂರ್ತಿಯನ್ನ ಹುಡುಕಿ ಈ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ. ಇದೇ ಪ್ರವೃತ್ತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮಗೆ ದೇವಸ್ಥಾನಗಳೇ ಉಳಿಯೋದಿಲ್ಲ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ ಶಾಸಕ ಚಂದ್ರು ಲಮಾಣಿ.
ಒಂದಿಷ್ಟು ಜನ ದುಷ್ಕರ್ಮಿಗಳು ಆ ಮೂರ್ತಿಯನ್ನ ಒಡೆದು ಕೃತ್ಯವನ್ನ ಎಸಗಿರುವಂತದ್ದು ಬಹಳ ನೀಚ ಕೆಲಸವನ್ನ ಮಾಡಿದ್ದಾರೆ. ಏನು ಶನಿವಾರ ದಿನ ಮಧ್ಯಾಹ್ನ ಸಾಯಂಕಾಲ 4 ಗಂಟೆವರೆಗೂ ಸಹಿತ ಈ ಎರಡೂ ದೇವಸ್ಥಾನ, ರಾಮಲಿಂಗೇಶ್ವರ ದೇವಸ್ಥಾನ ಮತ್ತು ಹೊನ್ನತ್ತೆಮ್ಮನ ದೇವಸ್ಥಾನದ ಸ್ವಚ್ಛತೆ ಮತ್ತು ಅದರ ತಯಾರಿಯನ್ನ, ಶಿವರಾತ್ರಿ ಇರೋದ್ರಿಂದ ಅದರೆಲ್ಲ ತಯಾರಿ ಮಾಡಿಕೊಂಡು ರವಿವಾರ ದಿನ ಪೂಜೆಯನ್ನ ಮಾಡಿ ರವಿವಾರ ದಿನ ರಾತ್ರಿ ಜಾಗರಣವನ್ನ ಮಾಡಿ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ಕೊಂಡಿರುವಂತ ಸಿಂಗ್ಟಾಲೂರು ಜನತೆಗೆ ರವಿವಾರ ದಿನ ಅಂದ್ರೆ ನಿನ್ನೆ ಬೆಳಗ್ಗೆ ದಿನ ಪೂಜೆ ಮಾಡಲಿಕ್ಕೆ ಹೋಗುವಂತ ಸಮಯದಲ್ಲಿ ಆಘಾತವನ್ನ ಮಾಡಿರುವಂತದ್ದು. ಅವತ್ತಿನ ರಾತ್ರಿ ಈ ಎರಡೂ ದೇವಸ್ಥಾನದ ಮೇಲೆ ಒಡೆದು ಮತ್ತು ಧ್ವಂಸವನ್ನಗೊಳಿಸಿರುವಂತದ್ದು ಬಹಳ ಹೀನ ಕೃತ್ಯ. ಇನ್ನು ಗದಗದಲ್ಲಿ ದೇವರ ಮೂರ್ತಿಗಳನ್ನ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಚಂದ್ರು ಲಮಾಣಿ ಬೇಸರ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕನ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಶಾಸಕರು. ಹಿಂದೂ ದೇವರುಗಳ ಮೂರ್ತಿಯನ್ನ ಧ್ವಂಸ ಮಾಡಲಾಗಿದೆ, ಅನ್ಯ ಕೋಮಿನವರು ಮೂರ್ತಿಯನ್ನ ಧ್ವಂಸ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾದ್ರೆ ಮುಂದಿನ ದಿನಗಳಲ್ಲಿ ನಮಗೆ ದೇವಸ್ಥಾನಗಳೇ ಸಿಗೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಶಾಸಕ ಚಂದ್ರು ಲಮಾಣಿ. ಗದಗದಲ್ಲಿ ನಡೆದ ಪ್ರಕರಣ, ದೇವರ ಮೂರ್ತಿಗಳನ್ನ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳ ಕೃತ್ಯವನ್ನ ಖಂಡಿಸಿದ್ದಾರೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ಅನ್ಯ ಕೋಮಿನವರು ಹಿಂದೂ ದೇವರುಗಳ ಮೂರ್ತಿಯನ್ನ ಹುಡುಕಿ ಈ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ. ಇದೇ ಪ್ರವೃತ್ತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮಗೆ ದೇವಸ್ಥಾನಗಳೇ ಉಳಿಯೋದಿಲ್ಲ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ ಶಾಸಕ ಚಂದ್ರು ಲಮಾಣಿ. ಒಂದಿಷ್ಟು ಜನ ದುಷ್ಕರ್ಮಿಗಳು ಆ ಮೂರ್ತಿಯನ್ನ ಒಡೆದು ಕೃತ್ಯವನ್ನ ಎಸಗಿರುವಂತದ್ದು ಬಹಳ ನೀಚ ಕೆಲಸವನ್ನ ಮಾಡಿದ್ದಾರೆ. ಏನು ಶನಿವಾರ ದಿನ ಮಧ್ಯಾಹ್ನ ಸಾಯಂಕಾಲ 4 ಗಂಟೆವರೆಗೂ ಸಹಿತ ಈ ಎರಡೂ ದೇವಸ್ಥಾನ, ರಾಮಲಿಂಗೇಶ್ವರ ದೇವಸ್ಥಾನ ಮತ್ತು ಹೊನ್ನತ್ತೆಮ್ಮನ ದೇವಸ್ಥಾನದ ಸ್ವಚ್ಛತೆ ಮತ್ತು ಅದರ ತಯಾರಿಯನ್ನ, ಶಿವರಾತ್ರಿ ಇರೋದ್ರಿಂದ ಅದರೆಲ್ಲ ತಯಾರಿ ಮಾಡಿಕೊಂಡು ರವಿವಾರ ದಿನ ಪೂಜೆಯನ್ನ ಮಾಡಿ ರವಿವಾರ ದಿನ ರಾತ್ರಿ ಜಾಗರಣವನ್ನ ಮಾಡಿ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ಕೊಂಡಿರುವಂತ ಸಿಂಗ್ಟಾಲೂರು ಜನತೆಗೆ ರವಿವಾರ ದಿನ ಅಂದ್ರೆ ನಿನ್ನೆ ಬೆಳಗ್ಗೆ ದಿನ ಪೂಜೆ ಮಾಡಲಿಕ್ಕೆ ಹೋಗುವಂತ ಸಮಯದಲ್ಲಿ ಆಘಾತವನ್ನ ಮಾಡಿರುವಂತದ್ದು. ಅವತ್ತಿನ ರಾತ್ರಿ ಈ ಎರಡೂ ದೇವಸ್ಥಾನದ ಮೇಲೆ ಒಡೆದು ಮತ್ತು ಧ್ವಂಸವನ್ನಗೊಳಿಸಿರುವಂತದ್ದು ಬಹಳ ಹೀನ ಕೃತ್ಯ. ಇನ್ನು ಗದಗದಲ್ಲಿ ದೇವರ ಮೂರ್ತಿಗಳನ್ನ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಚಂದ್ರು ಲಮಾಣಿ ಬೇಸರ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕನ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಶಾಸಕರು. ಹಿಂದೂ ದೇವರುಗಳ ಮೂರ್ತಿಯನ್ನ ಧ್ವಂಸ ಮಾಡಲಾಗಿದೆ, ಅನ್ಯ ಕೋಮಿನವರು ಮೂರ್ತಿಯನ್ನ ಧ್ವಂಸ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾದ್ರೆ ಮುಂದಿನ ದಿನಗಳಲ್ಲಿ ನಮಗೆ ದೇವಸ್ಥಾನಗಳೇ ಸಿಗೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಶಾಸಕ ಚಂದ್ರು ಲಮಾಣಿ. ಗದಗದಲ್ಲಿ ನಡೆದ ಪ್ರಕರಣ, ದೇವರ ಮೂರ್ತಿಗಳನ್ನ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡಿಗೇಡಿಗಳ ಕೃತ್ಯವನ್ನ ಖಂಡಿಸಿದ್ದಾರೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ಅನ್ಯ ಕೋಮಿನವರು ಹಿಂದೂ ದೇವರುಗಳ ಮೂರ್ತಿಯನ್ನ ಹುಡುಕಿ ಈ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ. ಇದೇ ಪ್ರವೃತ್ತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮಗೆ ದೇವಸ್ಥಾನಗಳೇ ಉಳಿಯೋದಿಲ್ಲ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ ಶಾಸಕ ಚಂದ್ರು ಲಮಾಣಿ. ಒಂದಿಷ್ಟು ಜನ ದುಷ್ಕರ್ಮಿಗಳು ಆ ಮೂರ್ತಿಯನ್ನ ಒಡೆದು ಕೃತ್ಯವನ್ನ ಎಸಗಿರುವಂತದ್ದು ಬಹಳ ನೀಚ ಕೆಲಸವನ್ನ ಮಾಡಿದ್ದಾರೆ. ಏನು ಶನಿವಾರ ದಿನ ಮಧ್ಯಾಹ್ನ ಸಾಯಂಕಾಲ 4 ಗಂಟೆವರೆಗೂ ಸಹಿತ ಈ ಎರಡೂ ದೇವಸ್ಥಾನ, ರಾಮಲಿಂಗೇಶ್ವರ ದೇವಸ್ಥಾನ ಮತ್ತು ಹೊನ್ನತ್ತೆಮ್ಮನ ದೇವಸ್ಥಾನದ ಸ್ವಚ್ಛತೆ ಮತ್ತು ಅದರ ತಯಾರಿಯನ್ನ, ಶಿವರಾತ್ರಿ ಇರೋದ್ರಿಂದ ಅದರೆಲ್ಲ ತಯಾರಿ ಮಾಡಿಕೊಂಡು ರವಿವಾರ ದಿನ ಪೂಜೆಯನ್ನ ಮಾಡಿ ರವಿವಾರ ದಿನ ರಾತ್ರಿ ಜಾಗರಣವನ್ನ ಮಾಡಿ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ಕೊಂಡಿರುವಂತ ಸಿಂಗ್ಟಾಲೂರು ಜನತೆಗೆ ರವಿವಾರ ದಿನ ಅಂದ್ರೆ ನಿನ್ನೆ ಬೆಳಗ್ಗೆ ದಿನ ಪೂಜೆ ಮಾಡಲಿಕ್ಕೆ ಹೋಗುವಂತ ಸಮಯದಲ್ಲಿ ಆಘಾತವನ್ನ ಮಾಡಿರುವಂತದ್ದು. ಅವತ್ತಿನ ರಾತ್ರಿ ಈ ಎರಡೂ ದೇವಸ್ಥಾನದ ಮೇಲೆ ಒಡೆದು ಮತ್ತು ಧ್ವಂಸವನ್ನಗೊಳಿಸಿರುವಂತದ್ದು
ಬಹಳ ಹೀನ ಕೃತ್ಯ.